ಉಮಾ ಅವಳ ಊರಿನಲ್ಲಿ ಮಾತ್ರವಲ್ಲದೆ ಸುತ್ತಮುತ್ತಲಿನ ಹಳ್ಳಿಗಳೆಲ್ಲದರಲ್ಲೂ ಪ್ರಸಿದ್ಧಳಾಗಿದ್ದಳು. ಅವಳ ಸೌಂದರ್ಯ ಕೇವಲ ಮುಖಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಕಷ್ಟಗಳನ್ನು ಎದುರಿಸುವ ಧೈರ್ಯ, ಮಕ್ಕಳನ್ನು ನೋಡಿಕೊಳ್ಳುವ ಪ್ರೇಮ, ಸುತ್ತಮುತ್ತಲಿನವರೊಂದಿಗೆ ಮಾತನಾಡುವ ಸೌಮ್ಯತೆ ಇವೆಲ್ಲವೂ ಸೇರಿ ಅವಳನ್ನೊಂದು ವಿಶೇಷ ವ್ಯಕ್ತಿತ್ವವನ್ನಾಗಿ ಮಾಡಿದ್ದವು. ಆದರೆ ಜೀವನವೆಂದರೆ ಯಾವಾಗಲೂ ಸೌಂದರ್ಯ ಮತ್ತು ಸುಖದ ಕಥೆಗಳನ್ನು ಮಾತ್ರ ಹೇಳುವುದಿಲ್ಲ. 1 ತಿಂಗಳ ಹಿಂದೆ ಒಂದು ಭೀಕರವಾದ ಮಿಂಚುಗುಡುಗಿನ ಮಳೆಯ ದಿನ ಅವಳ ಜೀವನದ ಗಾಡಿಯ ಚಕ್ರವೇ ಮುರಿದು ಹೋಯಿತು. ಅವಳ ಗಂಡ ರಾಜ ಮರದಿಂದ ಇಳಿಯುತ್ತಿದ್ದಾಗ ಕಾಲು ಜಾರಿ ತಲೆ ಕೆಳಗಾಗಿ ಬಿದ್ದು ಸತ್ತು ಹೋಗಿದ್ದ. ಆಸ್ಪತ್ರೆಗೆ ಕರೆದೊಯ್ದರೂ ದಾರಿಯಲ್ಲೇ ಅವನು ಉಸಿರು ಬಿಟ್ಟಿದ್ದ. ಉಮಾಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಅವರು ಆ ದಿನ ಬೆಳಿಗ್ಗೆ ತುಂಬಾ ಜಗಳವಾಡಿದ್ದರು. ರಾಜ ಉಮಾ ಹಾಕಿದ್ದ ಪುಡಿ ಚಟ್ನಿಯನ್ನು ಬದಿಗಿಟ್ಟು ಉಪ್ಪಿಟ್ಟು ತಿನ್ನಲು ಹಠ ಹಿಡಿದಿದ್ದ. ಅವಳು ಕೋಪಗೊಂಡು ಒಂದು ಬಟ್ಟಲನ್ನು ನೆಲದ ಮೇಲೆ ಉರುಳಿಸಿದ್ದಳು. ಅದು ಅವರ ಕೊನೆಯ ಸಂಭಾಷಣೆಯಾಗಿತ್ತು. ಈಗ ಆ ನೆನಪುಗಳೆಲ್ಲವೂ ಒಂದು ಕತ್ತಲೆ ಕೋಣೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಅಳುತ್ತಿದ್ದವು. ಅವಳ ಹೆಗಲ ಮೇಲೆ 2 ಚಿಕ್ಕ ಹೆಣ್ಣು ಮಕ್ಕಳ ಜವಾಬ್ದಾರಿಯಿತ್ತು. 5 ವರ್ಷದ ಸ್ನೇಹ ಮತ್ತು 3 ವರ್ಷದ ಅನನ್ಯ. ಅವರ ತಾಯಿಯ ದುಃಖವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ತಮ್ಮ ತಂದೆಯ ಕಾಳಜಿ ಮತ್ತು ಆಟಗಳನ್ನು ಹೆಚ್ಚು ಕಾತರವಾಗಿ ಎದುರು ನೋಡುತ್ತಿದ್ದರು. ಅಪ್ಪ ಯಾವಾಗ ಬರ್ತಾರಮ್ಮ ಎಂದು ಅನನ್ಯ ಪ್ರತಿದಿನ ಕೇಳುತ್ತಿದ್ದಳು. ಉಮಾಗೆ ಉತ್ತರ ಕೊಡಲು ಮಾತುಗಳೇ ಸಿಗುತ್ತಿರಲಿಲ್ಲ. ರಾಜ ಯಾವುದೇ ವಿಮೆ ಅಥವಾ ಉಳಿತಾಯವನ್ನು ಬಿಟ್ಟು ಹೋಗಿರಲಿಲ್ಲ. ಕುಡಿತ ಮತ್ತು ಸ್ನೇಹಿತರೊಂದಿಗೆ ಸಿಗರೇಟು ಸೇದುವುದರಲ್ಲಿ ಅವನ ಸಂಪಾದನೆಯೆಲ್ಲ ಹೋಗಿಬಿಡುತ್ತಿತ್ತು. ಉಮಾಗೆ ಉಳಿದಿದ್ದದ್ದು ಅವರ ಸಣ್ಣ ಹೊಲ ಮತ್ತು ಒಂದು ಕೊಟ್ಟಿಗೆ. ಮುಂದೆ ಏನ್ಮಾಡಬೇಕು, ಎಲ್ಲಿಂದ ಪ್ರಾರಂಭಿಸಬೇಕು ಎಂಬುದೇ ಅವಳಿಗೆ ತೋಚುತ್ತಿರಲಿಲ್ಲ. ಸಾಲ ಕೇಳಲು ಹೋಗಲು ಅವಳ ಮನಸ್ಸು ಒಪ್ಪುತ್ತಿರಲಿಲ್ಲ. ಜನರು ದಯೆ ತೋರಿಸುವ ನೋಟದಿಂದ ನೋಡುವುದು, ಅಯ್ಯೋ ಪಾಪ ಎನ್ನುವುದು ಅವಳಿಗೆ ಇಷ್ಟವಿರಲಿಲ್ಲ. ಅವಳ ಸಹನೆ ಮತ್ತು ಧೈರ್ಯಕ್ಕೆ ಕಾರಣವಾಗಿದ್ದವನು ಒಬ್ಬನೇ, ಅವನೇ ಸೋಮ. ಸೋಮ ಅವಳ ಗಂಡ ರಾಜನ ಬಾಲ್ಯದ ಸ್ನೇಹಿತ. ಅವರಿಬ್ಬರೂ ಒಟ್ಟಿಗೆ ಬೆಳೆದವರು. ಆದರೆ ರಾಜನ ಜೀವನ ಹಾದಿ ಮೇಲೆ ಹೋಗುವ ಬದಲು ಕುಡಿತ ಮತ್ತು ಸೋಮರಸದ ಕಡೆಗೆ ಹೊರಟಾಗ ಸೋಮ ತನ್ನದೇಯಾದ ಮಾರ್ಗವನ್ನು ಮಾಡಿಕೊಂಡಿದ್ದ. ಅವನೊಬ್ಬ ಶಾಂತ, ಗಂಭೀರವಾಗಿ ಕೆಲಸ ಮಾಡುವ ಯುವಕ. ಹಳ್ಳಿಯಲ್ಲೇ ತುಂಬ ಒಳ್ಳೆಯ ಟ್ರ್ಯಾಕ್ಟರ್ ಚಾಲಕ ಮತ್ತು ಕೆಲಸಗಾರನೆಂದು ಹೆಸರುವಾಸಿಯಾಗಿದ್ದ. ರಾಜನ ಅಂತ್ಯಕ್ರಿಯೆಯ ಎಲ್ಲಾ ಏರ್ಪಾಡುಗಳನ್ನು ಸೋಮನೇ ನೋಡಿಕೊಂಡಿದ್ದ. ಉಮಾ, ನೀನು ಚಿಂತಿಸಬೇಡ, ನಾನಿದ್ದೇನೆ ಅಂತ ಸೋಮ ಹೇಳಿದ್ದ. ಆ ಮಾತು ಕೇವಲ ಒಂದು ಸಾಂತ್ವನೆಯ ಮಾತು ಅಲ್ಲವೆಂದು ಸೋಮ ತೋರಿಸಿದ್ದ. ಪ್ರತಿದಿನ ಬೆಳಗ್ಗೆ ಅವನು ಉಮಾಳ ಬಾಗಿಲಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ. ಮಕ್ಕಳಿಗೆ ಊರಿನಿಂದ ತಿಂಡಿ ತರುವುದು, ಕೊಟ್ಟಿಗೆಯನ್ನು ಸ್ವಚ್ಛಗೊಳಿಸುವುದು, ನೀರಿನ ಕೊಳಾಯಿ ಸರಿಪಡಿಸುವುದು, ಯಾವುದೇ ಸಣ್ಣ ಪುಟ್ಟ ಕೆಲಸಗಳನ್ನು ಅವನು ಮಾಡಿ ಮುಗಿಸುತ್ತಿದ್ದ. ಒಂದು ದಿನ ಉಮಾ ಹೊಲದ ಕಡೆ ನೋಡುತ್ತಾ ನಿಂತಿದ್ದಳು. ಹೊಲವೆಲ್ಲ ಕಳೆ ಬೆಳೆದು ಒಣಗಿ ಹೋಗಿದ್ದ ಹೊಲೆಗಳಿಂದ ತುಂಬಿತ್ತು. ರಾಜ ಅದನ್ನು ತಿಂಗಳುಗಳಿಂದ ನೋಡಿಕೊಳ್ಳದೆ ಸುಮ್ಮನಿದ್ದ. ಸೋಮ ಅವಳ ಬಳಿ ಬಂದು ನಿಂತು, ಏನು ಯೋಚನೆ ಮಾಡ್ತಿದ್ದೀಯಾ ಅಂತ ಕೇಳಿದ. ಅವಳು ಹೊಲವನ್ನು ನೋಡ್ತಾ, ಏನ್ಮಾಡ್ಬೇಕು ಅಂತಾನೇ ತಿಳಿಯುತ್ತಿಲ್ಲ ಎಂದು ಹೇಳಿ ನಿಟ್ಟುಸಿರು ಬಿಟ್ಟಳು. ನೀನೇನು ಯೋಚನೆ ಮಾಡಬೇಡ ಉಮಾ, ಎಲ್ಲ ನಾನು ನೋಡ್ಕೋತೀನಿ ಅಂತ ಸೋಮ ಹೇಳಿದ. ಅದು ಹಾಗಾಗೋದಿಲ್ಲ ಸೋಮ, ನೀನು ನಿನ್ನ ಕೆಲಸ ಮಾಡಬೇಕು. ನಿನಗೆ ನಿನ್ನ ಜೀವನ ಇದೆ. ನಾನು ನನ್ನ ಕಾಲಿನ ಮೇಲೆ ನಿಲ್ಲಲೇಬೇಕು. ಈ ಹೊಲವೇ ನನ್ನ ಏಕೈಕ ಆಸರೆ ಎಂದು ಉಮಾ ದೃಢ ನಿರ್ಧಾರ ಮಾಡಿದಂತೆ ಮಾತನಾಡಿದಳು. ಸೋಮ ಅವಳ ಮಾತನ್ನು ಗೌರವದಿಂದ ಕೇಳಿದ. ಮತ್ತು ನೀನು ಯೋಚಿಸ್ತಿರೋದು ಸತ್ಯ, ಈಗೇನ್ ಮಾಡ್ಬೇಕಂತಿದ್ಯಾ ಅಂತ ಕೇಳಿದ. ನಾನು ವ್ಯವಸಾಯ ಮಾಡಬೇಕು, ಈ ಹೊಲವನ್ನು ಉಳಿದು ಬೀಜ ಬಿತ್ತನೆ ಮಾಡಬೇಕು ಎಂದು ಉಮಾ ಹೇಳಿದಳು. ಅದು ಒಳ್ಳೆಯ ಐಡಿಯಾ, ಆದರೆ ಏನು ಬೆಳೆಯಬೇಕು ಅಂದುಕೊಂಡಿದ್ದೀಯಾ ಅಂತ ಸೋಮ ಕೇಳಿದ. ಉಮಾ ತಕ್ಷಣ ಟೊಮೆಟೊ ಎಂದು ಉತ್ತರಿಸಿದಳು. ನಗರದಲ್ಲಿ ಟೊಮೆಟೊಗೆ ಒಳ್ಳೆಯ ಬೆಲೆ ಇದೆ. ಮಾರುಕಟ್ಟೆ ದೂರ ಇರೋದ್ರಿಂದ ನಾವು ಪೇಟೆಗೆ ಹೋಗಲು ಆಗಲ್ಲ. ಆದರೆ ನಮ್ಮ ಊರಿಗೆ ಖರೀದಿದಾರರು ಬಂದು ತೆಗೆದುಕೊಂಡು ಹೋಗ್ತಾರೆ ಅಂದಳು. ಸೋಮ ಮೆಚ್ಚುಗೆಯ ನೋಟದಿಂದ ಅವಳನ್ನು ನೋಡಿದ. ಅವಳು ಕೇವಲ ಸುಂದರವಾಗಿರುವುದರ ಜೊತೆಗೆ ಚತುರಳೂ ಆಗಿದ್ದಾಳೆಂದು ಅವನಿಗೆ ತಿಳಿಯಿತು. ಖಂಡಿತ ಟೊಮೆಟೊ ಒಳ್ಳೆ ಆಯ್ಕೆ, ಆದರೆ ಅದು ಸ್ವಲ್ಪ ಕಷ್ಟದ ಕೆಲಸ. ನೀರಿನ ವ್ಯವಸ್ಥೆ, ರಾಸಾಯನಿಕ ಸಿಂಪರಣೆ, ಕಳೆ ತೆಗೆಯುವುದು, ಇವೆಲ್ಲದಕ್ಕೆ ತುಂಬಾ ಶ್ರಮ ಬೇಕಂತ ಸೋಮ ಹೇಳಿದ.
ಅದು ನನಗೂ ಗೊತ್ತಿದೆ, ಜೊತೆಗೆ ಅದನ್ನೆಲ್ಲ ನಾನು ಮಾಡಲು ಸಿದ್ಧಳಾಗಿದ್ದೇನೆ. ನೀನು ಸಹಾಯ ಮಾಡ್ತೀಯಾ ಅಂತ ಕೇಳಿದ ಅವಳ ಕಂಠದಲ್ಲಿ ಅಲ್ಪ ಸ್ವಲ್ಪ ಅನುಮತಿ ಕೋರುವ ಸ್ವರವಿತ್ತು. ಸೋಮ ಕಿರುನಗೆ ನಗುತ್ತಾ, ಅದಕ್ಕೆಂದೇ ನಾನಿಲ್ಲವೇ ಉಮಾ, ನಾಳೆಯಿಂದ ಕೆಲಸ ಶುರು ಮಾಡೋಣ ಅಂದ. ಮಾರನೆಯ ದಿನದಿಂದ ಉಮಾ ಮತ್ತು ಸೋಮನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಯಿತು. ಬೆಳಗ್ಗೆ ಮಕ್ಕಳನ್ನು ಶಾಲೆಗೆ ಕಳಿಸಿದ ನಂತರ ಉಮಾ ಹೊಲಕ್ಕೆ ಬರುತ್ತಿದ್ದಳು. ಸೋಮ ತನ್ನ ಟ್ರ್ಯಾಕ್ಟರನ್ನು ತಂದು ಹೊಲವನ್ನು ಉಳುಮೆ ಮಾಡಲು ಪ್ರಾರಂಭಿಸಿದ್ದ. ಭೂಮಿಯನ್ನು ತಿರುವಿ ಹಳೆಯ ಬೇರುಗಳನ್ನು ಹೊರತೆಗೆಯುವುದು, ಹೊಸ ಮಣ್ಣನ್ನು ಸಿದ್ಧಪಡಿಸುವುದು ಮಾಡುತ್ತಿದ್ದ. ಉಮಾ ಸೋಮನ ಜೊತೆಗೇ ಇರುತ್ತಿದ್ದಳು. ಅವಳು ಕೂಡ ಹಳ್ಳಿ ಹುಡುಗಿಯಾಗಿ ಬೆಳೆದವಳು. ಉಳುಮೆ, ನಾಟಿ ಮಾಡುವುದು ಇವೆಲ್ಲ ಅವಳಿಗೆ ಹೊಸದಲ್ಲ. ಆದರೆ ವರ್ಷಗಟ್ಟಲೆ ಮಾಡದಿದ್ದ ಕೆಲಸವಾದ್ದರಿಂದ ಮೊದಲ ಕೆಲವು ದಿನಗಳು ಅವಳ ದೇಹವೆಲ್ಲ ನೋವಿನಿಂದ ತುಂಬಿತ್ತು. ಆದರೆ ಅವಳು ಅದನ್ನು ಲೆಕ್ಕಿಸದೆ ಕೆಲಸ ಮಾಡುತ್ತಿದ್ದಳು. ಸೋಮ ಕೂಡ ಅವಳ ದೃಢನಿಶ್ಚಯವನ್ನು ನೋಡಿ ಆಶ್ಚರ್ಯಪಡುತ್ತಿದ್ದ. ಒಂದು ದಿನ ಮಧ್ಯಾಹ್ನದ ತೀವ್ರ ಬಿಸಿಲಲ್ಲಿ ಸೋಮ ಟ್ರ್ಯಾಕ್ಟರ್ ಚಲಿಸುತ್ತಿದ್ದಾಗ ಒಂದು ದೊಡ್ಡ ಕಲ್ಲು ತಾಗಿ ಯಂತ್ರವು ಹಠಾತ್ತನೆ ನಿಂತು ಹೋಯಿತು. ಸೋಮ ಅದನ್ನು ಸರಿಪಡಿಸಲು ಪ್ರಯತ್ನಿಸುತ್ತಿದ್ದ. ಅವನು ಬೆವರಿನಲ್ಲಿ ನೆನೆದು ಹೋಗಿದ್ದ. ಉಮಾ ಅವನಿಗೆ ನೀರು ಮತ್ತು ಒಂದು ತುಂಡು ಬೆಲ್ಲ ತಂದುಕೊಟ್ಟಳು. ಸ್ವಲ್ಪ ವಿಶ್ರಾಂತಿ ಮಾಡು ಎಂದು ಅವಳು ಹೇಳಿದಳು. ಸೋಮ ನೀರನ್ನು ಗಟಗಟನೆ ಕುಡಿದು ಮರದ ನೆರಳಿನ ಕೆಳಗೆ ಕುಳಿತುಕೊಂಡ. ಉಮಾ ಕೂಡ ಅವನ ಪಕ್ಕದಲ್ಲಿ ಕುಳಿತುಕೊಂಡಳು. ಸುತ್ತಲೂ ನಿಶ್ಶಬ್ದವಾಗಿತ್ತು. ನೀನು ಬಹಳ ಕಷ್ಟಪಡ್ತಿದೀಯಾ ಉಮಾ, ನೀನು ಮನೆಯಲ್ಲೇ ಇರಬಹುದಿತ್ತು ಎಂದು ಸೋಮ ಹೇಳಿದ. ಮನೆಯಲ್ಲಿ ಕುಳಿತು ಅಳ್ತಿದ್ದೆ, ಅದರಿಂದ ಏನು ಉಪಯೋಗ ಇದೆ ಎಂದು ಉಮಾ ಪ್ರಶ್ನಿಸಿದಳು. ಅವಳ ಕಣ್ಣುಗಳನ್ನು ನೋಡಿದ ಸೋಮ, ಬಹಳಷ್ಟು ಜನ ಕಷ್ಟ ಬಂದಾಗ ಕುಸಿದು ಹೋಗ್ತಾರೆ, ಆದ್ರೆ ನೀನು ಹಾಗಲ್ಲ ಅಂತ ಹೇಳಿದ. ಸೋಮನ ಕಂಠದಲ್ಲಿ ಮೆಚ್ಚುಗೆಯಿತ್ತು. ನನಗೆ ಅಷ್ಟೊಂದು ಸಮಯ ಇಲ್ಲ, ಮಕ್ಕಳು ಕಲಿಯಬೇಕು, ಅವರ ಜೀವನಕ್ಕೆ ನಾನು ಏನಾದರೂ ಮಾಡಬೇಕಲ್ವಾ, ಹಾಗಾಗಿ ನಾನು ಹೋರಾಡ್ತಿದ್ದೀನಿ ಅಂತ ಉಮಾ ಹೇಳಿದಳು. ಸೋಮ ಅವಳ ಕಡೆ ನೋಡಿದ. ಬಿಸಿಲಿನಲ್ಲಿ ಬೆವರು ಹನಿಗಳಿಂದ ಕೂಡಿದ ಅವಳ ಮುಖ ಒಂದು ವಿಶೇಷವಾದ ತೇಜಸ್ಸಿನಿಂದ ಪ್ರಕಾಶಿಸುತ್ತಿತ್ತು. ಅವನ ಹೃದಯ ಒಮ್ಮೆ ಜೋರಾಗಿ ಬಡಿದುಕೊಂಡಿತು. ಅವನು ವರ್ಷಗಳ ಗಟ್ಟಲೆ ಉಮಾಳನ್ನು ತಿಳಿದಿದ್ದ. ಆದರೆ ಅದಕ್ಕಿಂತ ಮಿಗಿಲಾಗಿ ಅವನು ಎಂದಿಗೂ ಅವಳನ್ನು ಅಷ್ಟು ಹತ್ತಿರದಿಂದ ನೋಡಿರಲಿಲ್ಲ. ಆದರೆ ಈಗ ಅವಳೊಬ್ಬಳೇ ತನ್ನ ಬಳಿ ಕುಳಿತಿದ್ದಾಳೆ. ಸುತ್ತಮುತ್ತಲೂ ಯಾರೂ ಇಲ್ಲ. ಅವನ ಕಣ್ಣು ಹಣ್ಣುಗಳ ಮೇಲೆ ಹೋಯಿತು. ಅದನ್ನು ಗಮನಿಸಿದ ಅವಳು ಮುಗುಳ್ನಕ್ಕಳು. ಆ ದಿನದ ನಂತರ ಅವರ ನಡುವೆ ಒಂದು ಗೌರವ ಮತ್ತು ಒಂದು ಹೊಸ ಸಂಬಂಧ ಶುರುವಾಯಿತು. ಕೆಲಸ ಮಾಡುವಾಗ ಅವರ ನಡುವೆ ಮಾತು ಕಡಿಮೆಯಾಯಿತು. ಆದರೆ ಒಬ್ಬರಿಗೊಬ್ಬರು ನೋಡುವ ನೋಟಗಳಲ್ಲಿ ಒಂದು ಆಳವಾದ ಅರ್ಥ ಇತ್ತು. ಸೋಮ ಟ್ರ್ಯಾಕ್ಟರ್ ಚಲಿಸುವಾಗ ಉಮಾ ಅವನಿಗೆ ನೀರು ತರುವುದು, ಉಮಾ ಕಳೆ ತೆಗೆಯುವಾಗ ಸೋಮ ಅವಳ ಪಕ್ಕದಲ್ಲಿ ಕುಳಿತುಕೊಂಡು ಸಹಾಯ ಮಾಡುವುದು, ಇದು ಅವರ ದಿನಚರಿಯಾಗಿತ್ತು. ಹೊಲವು ಸಿದ್ಧವಾದ ನಂತರ ಟೊಮೆಟೊ ಬೀಜ ಬಿತ್ತನೆ ಮಾಡಿದರು. ಸಣ್ಣ ಸಸಿಗಳು ಮೊಳಕೆಯೊಡೆದು ಹಸಿರೆಲೆಗಳನ್ನು ಚಾಚಿದಾಗ ಉಮಾಳ ಹೃದಯ ಸಂಪೂರ್ಣವಾಗಿ ತುಂಬಿಹೋಯಿತು. ಅವಳು ಮಕ್ಕಳನ್ನು ಹೊಲಕ್ಕೆ ಕರೆದು ತಂದಳು. ನೋಡಿ ಮಕ್ಕಳೇ, ಇದು ನಮ್ಮ ಭರವಸೆ, ಇದರಲ್ಲೇ ನಮ್ಮ ಭವಿಷ್ಯ ಅಡಗಿದೆ ಎಂದು ಅವಳು ಹೇಳಿದಳು. ಸ್ನೇಹ ಮತ್ತು ಅನನ್ಯ ಆ ಸಣ್ಣ ಸಸಿಗಳನ್ನು ನೋಡಿ ಆಶ್ಚರ್ಯಪಡುತ್ತಿದ್ದರು. ಒಂದು ರಾತ್ರಿ ಭಾರೀ ಮಳೆ ಮತ್ತು ಗಾಳಿ ಬಂತು. ಉಮಾ ಮನೆಯಲ್ಲಿ ಕುಳಿತು ಚಿಂತಿಸುತ್ತಿದ್ದಳು. ಅವಳ ಸಣ್ಣ ಸಸಿಗಳೆಲ್ಲ ಹಾಳಾಗಿ ಹೋಗಬಹುದೆಂಬುದು ಅವಳ ಚಿಂತೆಯಾಗಿತ್ತು. ಬೆಳಿಗ್ಗೆ 5 ಗಂಟೆಗೆ ಅವಳು ಹೊಲಕ್ಕೆ ಓಡಿದಳು. ಅಲ್ಲಿ ಸೋಮ ಈಗಾಗಲೇ ಇದ್ದ. ಅವನು ನೆನೆಯುತ್ತಲೇ ಪ್ಲಾಸ್ಟಿಕ್ ಹಾಳೆಗಳನ್ನು ಸಸಿಗಳ ಮೇಲೆ ಹೊದಿಸುತ್ತಿದ್ದ. ಉಮಾಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು, ನೀವೇಕೆ ನೆನೀತಿದ್ದೀರಾ ಅಂತ ಕೇಳಿದಳು. ಮಳೆ ಬೀಳುವುದು ಕೇಳಿಸಿತು. ನಿನ್ನ ಸಸಿಗಳಿಗೆ ಏನಾದರೂ ಆದರೆ ನೀನು ದುಃಖಿಸ್ತೀಯ ಅಂತ ಅಂದುಕೊಂಡು ಬೇಗ ಹೊರಟು ಬಂದೆನೆಂದು ಅವನು ಸರಳವಾಗಿ ಹೇಳಿದ. ಅವಳು ಯಾವುದೇ ಮಾತನಾಡಲಿಲ್ಲ. ಅವನ ಸಹಾಯಕ್ಕೆ ಧನ್ಯವಾದ ಹೇಳಲು ಬಂದಳು. ಆದರೆ ಸೋಮನ ಕೈಗಳು ಕೆಲಸದಲ್ಲಿ ನಿರತವಾಗಿದ್ದವು. ಹಠಾತ್ತನೆ ಒಂದು ಬಿರುಗಾಳಿ ಬೀಸಿ ಸೋಮ ಹಾಕಿದ್ದ ಹೊದಿಕೆಯ ಒಂದು ಭಾಗ ಹಾರಿಹೋಯಿತು. ಇಬ್ಬರೂ ಅದನ್ನು ಹಿಡಿಯಲು ಓಡಿದರು. ಮಳೆಯಲ್ಲಿ ಅವರಿಬ್ಬರೂ ನೆನೆದು ಹೋದರು. ಸೋಮ ಪ್ಲಾಸ್ಟಿಕ್ ಹಾಳೆಯನ್ನು ಹಿಡಿದುಕೊಂಡನು ಮತ್ತು ಉಮಾ ಅದನ್ನು ಸಸಿಗಳ ಮೇಲೆ ಭದ್ರವಾಗಿ ಕಟ್ಟಲು ಸಹಾಯ ಮಾಡಿದಳು. ಅವರು ಹತ್ತಿರದಲ್ಲೇ ನಿಂತು ಒಬ್ಬರಿಗೊಬ್ಬರು ಅವಲಂಬಿಸಿ ಕೆಲಸ ಮಾಡಿದರು. ಕೆಲಸ ಮುಗಿದ ನಂತರ ಅವರು ಮಳೆಯಲ್ಲಿ ನಿಂತರು. ಉಮಾ ಸೋಮನನ್ನು ನೋಡಿದಳು. ಅವನು ಅವಳನ್ನು ನೋಡಿದನು. ಮಳೆಯ ಹನಿಗಳು ಅವರ ಮುಖದ ಮೇಲೆ ಬಿದ್ದವು.
ಹಠಾತ್ತನೆ ಎಲ್ಲ ಭಾವನೆಗಳು, ಎಲ್ಲ ಹೇಳದೇ ಇರುವ ಮಾತುಗಳು, ಎಲ್ಲ ಹೋರಾಟಗಳು ಒಂದೇ ಸಮಯದಲ್ಲಿ ಮೇಲ್ಮೈಗೆ ಬಂದವು. ಸೋಮನು ಮುಂದೆ ಹೆಜ್ಜೆಯಿಟ್ಟನು ಮತ್ತು ಅವಳ ಕೈ ಹಿಡಿದನು. ಆ ಕೆಸರುಗದ್ದೆಯಲ್ಲೇ ಎಲ್ಲ ನಡೆದು ಹೋಯಿತು. ಆ ರಾತ್ರಿ ಮಕ್ಕಳು ನಿದ್ರೆಗೆ ಹೋದ ನಂತರ ಉಮಾ ಮನೆಯ ಹಿಂಭಾಗದಲ್ಲಿ ನಿಂತು ಮಳೆಯನ್ನು ನೋಡುತ್ತಿದ್ದಳು. ಸೋಮ ಅವಳ ಬಳಿ ಬಂದ. ಯಾವುದೇ ಮಾತುಗಳಿಲ್ಲ. ಅವನು ಅವಳ ಕೈ ಹಿಡಿದು ಅವಳನ್ನು ಮನೆಯೊಳಗೆ ಕರೆದುಕೊಂಡು ಹೋದನು. ಅವರಿಬ್ಬರೂ ಮತ್ತೊಮ್ಮೆ ಆಟವಾಡಿದರು. ಅದು ಅವರ ಬಂಧನದ ಒಂದು ಸಹಜವಾದ ವಿಸ್ತರಣೆಯಾಗಿತ್ತು. ಮಾರನೆಯ ದಿನದಿಂದ ಅವರ ಸಂಬಂಧ ಸಂಪೂರ್ಣವಾಗಿ ಬದಲಾಯಿತು. ಅವರು ಬಹಿರಂಗವಾಗಿ ಏನೂ ಪ್ರದರ್ಶಿಸಲಿಲ್ಲ, ಆದರೆ ಅವರ ಕಣ್ಣುಗಳು ಹೆಚ್ಚು ಪ್ರೇಮವನ್ನು ಮಾತನಾಡುತ್ತಿದ್ದವು. ಅವರು ಒಬ್ಬರಿಗೊಬ್ಬರು ಹೆಚ್ಚು ಕಾಳಜಿ ಮಾಡಲು ಪ್ರಾರಂಭಿಸಿದರು. ಸೋಮ ಆಗಾಗ್ಗೆ ಮನೆಗೆ ಬರುತ್ತಿದ್ದ ಮತ್ತು ಮಕ್ಕಳೊಂದಿಗೆ ಆಟವಾಡುತ್ತಿದ್ದ. ಸ್ನೇಹ ಮತ್ತು ಅನನ್ಯ ಅವನನ್ನು ಮಾಮ ಎಂದು ಕರೆಯಲು ಪ್ರಾರಂಭಿಸಿದರು ಮತ್ತು ಅವನು ಅವರಿಗೆ ತಂದೆಯ ಪ್ರೇಮ ಮತ್ತು ಗಮನ ನೀಡಲು ಪ್ರಾರಂಭಿಸಿದ. ಇತ್ತ ಟೊಮೆಟೊ ಸಸಿಗಳು ಬೆಳೆದು ಹೂ ಬಿಟ್ಟು ಸಣ್ಣ ಹಸಿರು ಟೊಮೆಟೊ ಕಾಯಿಗಳನ್ನು ಕಟ್ಟಿದವು. ಉಮಾ ಮತ್ತು ಸೋಮ ದಿನನಿತ್ಯ ಅವುಗಳನ್ನು ಗಮನಿಸುತ್ತಿದ್ದರು. ಟೊಮೆಟೊಗಳು ಕೆಂಪಗಾಗಲು ಪ್ರಾರಂಭಿಸಿದಾಗ ಉಮಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವರಿಬ್ಬರೂ ಒಟ್ಟಿಗೆ ಸೇರಿ ಟೊಮೆಟೊಗಳನ್ನು ಕಟಾವು ಮಾಡಿದರು. ಸೋಮ ತನ್ನ ಗೆಳೆಯನ ಸಹಾಯದಿಂದ ಒಂದೊಳ್ಳೆ ಮಧ್ಯವರ್ತಿಯನ್ನು ಕರೆದುಕೊಂಡು ಬಂದ. ಆ ಮಧ್ಯವರ್ತಿ ಉಮಾಳ ಟೊಮೆಟೊ ನೋಡಿ ತುಂಬಾ ಸಂತೋಷಗೊಂಡ ಮತ್ತು ಒಳ್ಳೆ ಬೆಲೆ ಕೊಟ್ಟ. ಅದರಿಂದ ಅವಳಿಗೆ 10 ಲಕ್ಷ ಲಾಭ ಸಿಕ್ಕಿತು. ಮುಂದೆ ಸೋಮ ಮತ್ತು ಉಮಾ ಮದುವೆಯಾಗಿ ಸಂತೋಷದ ಜೀವನ ನಡೆಸಿದರು.